ಟೈಮು ಬೇರೆ ಕಾಣ್ತಾ ಇದೆ 3:45. ಟೈಮ್ 3:45 ಆಗಿದೆ ಗಾಯ್ಸ್. ಎದ್ದು ಕೂತ್ಕೊಂಬಿಟ್ಟು ಅನ್ನನೂ ಏನದು ಚಟ್ನಿ ಪುಡಿ ಚಟ್ನಿ ಪುಡಿ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಾಲ್ಸ್ಕೊಂಡು ಕೂತ್ಕೊಂಡು ತಿಂತಾಳೆ. ಸಡನ್ನಾಗಿ ಕಂಡುಬಿಟ್ಟು ನೋಡ್ದವನಿಗೆ ಜೀವ ಬಾಯಿಗೆ ಬರಬೇಕು. ಸಡನ್ನಾಗಿ ಪಕ್ಕದಲ್ಲಿ ಮಗಿದ್ದವಳಿಲ್ಲ ಎಲ್ಲಲ್ಲೂ ಅಂತಂದರೆ ಕೂತ್ಕೊಂಬಿಟ್ಟು ಹಿಂಗೆ ತಿಂತಾಯಿದ್ರೆ ಗೊಗಾಯ ತಿನ್ನು ಏನು ಮಾಡೋದು. ತಿನ್ನಮ್ಮ ಏನೋ ಎತ್ತ ಅಂತ ಕೇಳಿದಕ್ಕೆ ನನಗೂ ತಂದ್ಕೊಟ್ಟವಳು ನೋಡಿ ಗೈಸ್. ಕಳ್ಳೆಪುರಿ ಗೋಡಂಬಿ ತಂದ್ಕೊಟ್ಟವಳು ತಿನ್ನಕ್ಕೆ. ಬನ್ನಿ, ಏನು ಸಮಾಚಾರ ಅಂತಂದರೆ, ಚಿಚ್ಚು ನನಗೋಸ್ಕರ ಆರೆಂಜ್ ಜ್ಯೂಸ್ ಮಾಡೋಕ್ಕೆ ಹೋಗ್ತಿದೆ. ಆದರೆ ಚಿಚ್ಚುಗೆ ಆರೆಂಜ್ ಜ್ಯೂಸ್ ಮಾಡೋಕ್ಕೆ ಬರಲ್ಲ. ಆದರೆ ಚಿಚ್ಚುಗೆ ಹೆಲ್ಪ್ ಮಾಡೋದು ನನ್ನ ತಮ್ಮ. ಅಂದರೆ ಸಿಪ್ಪೆ ಇದೆಲ್ಲ ಸಿಪ್ಪೆ ಎಲ್ಲ ಕ್ಲೀನ್ ಮಾಡೋದು ಚಿಚ್ಚು ಮಾಡುತ್ತೆ. ಅದನ್ನು ಜ್ಯೂಸ್ ಮಾಡೋದು ನನ್ನ ತಮ್ಮ ಮಾಡ್ತಾನೆ. ಕುಡಿಯೋದು ನಾನು ಕುಡಿತೀನಿ ಅಷ್ಟೇ. ಆಕ್ಚುಲಿ ಇವತ್ತು ನಾನು ಬೈಸ್ಕೊಂಡು ಇದನ್ನೆಲ್ಲ ಕುಡಿಯಕ್ಕೆ ಹೋಗ್ತಾ ಇರೋದು. ಏನಿಷ್ಟು ಕೂಲಾಗಿ ಹೇಳ್ತಾ ಇದ್ವಿ, ಇಷ್ಟು ಕೂಲಾಗಿ ಹೇಳಿಲ್ಲ ಬಂಗಾರಿಗೆ. ಬೆಳಗ್ಗೆ ಚುಚ್ಚಿ ಬೈದಿದ್ದಕ್ಕೆ ಈಗ ಕುಡಿಯಕ್ಕೆ ಹೋಗ್ತಾ ಇರೋದು ಅಲ್ವಾ ಕಂದ? ಕ್ಲೀನಾಗಿ ಒಂಚೂರು ಮೊಸರು ಬರಬಾರ್ದು, ಕಹಿ ಬರಬಾರ್ದು ಅಂತ ಕ್ಲೀನಾಗಿ ತೆಗಿತಾ ಇದ್ದೀನಿ. ಇಷ್ಟೆಲ್ಲ ಮಾಡಿಕೊಟ್ರು ಈ ಚಿಚ್ಚು ಕಲ್ಲಿ ಯಾಕೆ ಜ್ಯೂಸ್ ಮಾಡ್ತಿರಲಿಲ್ಲ ಅಂದರೆ ಚಿಚ್ಚು ಕ್ಲೀನ್ನೆಸ್ ಮೇಂಟೈನ್ ಮಾಡಲ್ಲ, ಅದಕ್ಕೆ ಅದ್ರ ಬದಲು ಕುಡಿಯದೇ ಇರೋದು ವಾಸಿ ಅಂತ. ನಿಜ ಚಿಚ್ಚು, ಇವತ್ತು ನಿಜ ಹೇಳ್ತಾ ಇದ್ದೀನಿ ನೋಡು. ಇಷ್ಟು ದಿನ ಯಾಕೆ ನೀನು ಮಾಡೋದು ನಾನು ಜ್ಯೂಸ್ ಕುಡಿತಾ ಇರಲಿಲ್ಲ ಅಂತಂದರೆ, ನೀನು ಗಲೀಜಾಗಿ ಮಾಡ್ತೀಯ, ನೀನು ಕೈ ತೊಳೆಯಲ್ಲ, ನೀನು ಕೈ ಮಧ್ಯೆ ಎಲ್ಲ ಕೊಳೆ ಇರುತ್ತೆ. ನಾರ್ಮಲ್ ಆಗಿದ್ದರೆ ಕುಡಿತಿದ್ದೆ, ನೀನು ಹೆಂಗೆ ಮಾಡಿಕೊಟ್ರು ಕುಡಿತಿದ್ದೆ. ಅದು ಹೇಳಿ 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 ಮಾತ್ರ ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಇದ್ರ ಮೇಲೆ ಬಂಗಾರ ನೈಲ್ ಪಾಲಿಶ್ ಹಾಕ್ಬಿಟ್ಟಿಲ್ಲ. ಗೊತ್ತಿಲ್ಲ ಯಾರಿಗೂ. ನಾನು ಬಂಗಾರ ಕಾಲಿಗೆ ಹಾಕಲ್ಲ, ನೈಲ್ ಪಾಲಿಶ್ ಹಾಕತ್ತಲ್ಲ, ಕಲರ್ನ ಈಗ ಹಾಕೋತೀನಿ ನಾನು. ಅದೇ ಹಾಕೊಡ್ತಾಳೆ, ಈಗ ಹಾಕಿಸ್ಕೊತೀವಿ. ಅದು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಇಲ್ಲ. ನಾನು ನೀನು ನಾರ್ಮಲಾಗಿ ಮುಂಚೆ ಎಲ್ಲ ಏನು ಮಾಡಿಕೊಟ್ರು ಎಲ್ಲ ತಿಂತಿದ್ದೆ ತಾನೇ. ಅಡುಗೆ ಏನೇ ಇದ್ರು ಏನೇ ಮಾಡಿಕೊಟ್ರು ನೀನು ಮಾಡಿದಾಗ ನಾನು ತಿಂತಿದ್ದೆ. ಇವಾಗ ಯಾಕೆ ತಿನ್ನೋಣ ಅಂತಂದರೆ, ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ಹೈಜೀನು ತುಂಬಾ ಮ್ಯಾಟ್ರ್ ಆಗುತ್ತೆ. ನಾನು ಬೈದು ನಿನ್ನ ನೇಲ್ಸ್ ಕಟ್ ಮಾಡ್ತಿರೋದು. ಈಗ ಅದಕ್ಕೆ ಇವಾಗ ಕುಡಿತೀನಿ. ಶೆಫ್ ಇಸ್ ಹಿಯರ್. ನಾನು ಒಂದು ಸೆಕೆಂಡ್ ತೋರಿಸಿದ್ರೆ ಸಾಕು. ನನ್ನ ಒಂದು ಸೆಕೆಂಡ್ ತೋರಿಸಿದ್ರೆ ಸಾಕು. ಏನ್ ಚಿಚ್ಚು? ಜ್ಯೂಸ್ ರೆಡಿ ಆಗ್ತೈತೆ, ಗ್ಲಾಸ್ ತರ್ತೀನಿ. ಯಾವುದು ಬಂಗಾರ ಇದು ಕುಡಿತ್ಯಾ? ಮೆಣಸಿನ ಪುಡಿ ಬೇಡ. ಇದನ್ನು ಕುಡಿತೀನಿ. ಮೆಣಸಿನ ಪುಡಿ ಅದು ಬೇಡ ಅಪ್ಪು. ಇದು ಕುಡಿತೀನಿ. ಬೇಡ. ಇಲ್ಲ ನಾರ್ಮಲ್ ಇದ್ರಲ್ಲಿ ಯಾರೋ ಕೊಡು ಚಿಚ್ಚು, ಸಾಕು ತಗೋ. ಅದೇನು ಬೇಡ ನನಗೆ. ಕೊಡು ಸರ್. ಗ್ಲಾಸ್ ಕಲೆಕ್ಷನ್ಸ್ ಅಂತ ಕಲೆಕ್ಟ್ ಮಾಡಕ್ಕೆ ಇಷ್ಟ ಅಂತ ಇಟ್ಟರೆ ನನಗೆ ಈ ಥರ ಕಲೆಕ್ಷನ್ಸ್ ಜಾಸ್ತಿ ಇಷ್ಟ. ಈ ಗ್ಲಾಸ್ ಸಾಕ? ಇದು ಅಗ್ಯಾರೋ. ಇದು ಅಗ್ಯಾರೋ. ಇದೊಂಥರ ಚೆನ್ನಾಗಿದೆ, ಕ್ಯೂಟಾಗಿ. ಅಗ್ಯಾರೋ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬಾಯರ್ಸ್ಕೊ, ಇಡೀ ಊರಿಗೆ ತೋರಿಸ್ಕೊ ಬರ್ತಾ ಇದೆಯಾ? ಕುಡ್ತಿದ್ದೀನಿ. ಬೇರೆ ಬೇಕು ಮೇಡಮ್? ಏನು ಬೇಡ. ಓಕೆ ಮೇಡಮ್, ಆಯ್ತು. ಇವಾಗ ನಾವೊಂದು ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮಂಡ್ಸು ತೋಸು ಅದನ್ನೆಲ್ಲ. ಆಲ್ಮಂಡ್, ವಾಲ್ನಟ್, ಮಖಾನ, ಸನ್ಫ್ಲವರ್ ಸೀಡ್ಸು, ಈ ಥರದ್ದೆಲ್ಲ ನಟ್ಸ್ನೆಲ್ಲ ಹಾಕಿ ಇದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ತಿನ್ನಕ್ಕಲ್ಲ, ಹಾಲಿಗೆ ಹಾಕಿ ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಕ್ಯಾಶ್ಯೂನಟ್ ಖಾಲಿನ ಚಿಚ್ಚು? ಖಾಲಿ ಇದರಲ್ಲಿದೆಯಾ?
ಇದು ಫ್ಲಾಕ್ಸ್ ಇದೆ, ಪಿಸ್ತಾಶು. ಇದು ಪಿಸ್ತಾನೆ ಅಲ್ಲ, ವಾಲ್ನಟ್. ಇನ್ನೊಂದಿತ್ತಲ್ಲ ಪಿಸ್ತಾಶೋದು, ಅಷ್ಟೇ. ಸೊ ಇದನ್ನೆಲ್ಲ ಇವಾಗ ಚಿಚ್ಚು ನನಗೆ ಹುರಿದು ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಇಡೋದು, ಇಟ್ಬಿಟ್ಟು ಹಾಲಿಗೆ ಕೊಡೋದು ಕುಡಿಯೋಕ್ಕೆ ಬಂಗಾರಿಗೆ. ಒಂದು ಸ್ವಲ್ಪ ಇದೇನಿದು ಕಡಮಮ್ ಹಾಕಿ. ಇದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮನೇಲಿರೋರು ರೆಸಲ್ಯೂಷನ್ ತಗೊಳ್ಳೋ ಥರ ಆಗ್ಬಿಟ್ಟಿದೆ. ಇದನ್ನೆಲ್ಲ ನೀವು ಗ್ರೈಂಡ್ ಮಾಡಿ ಬಂಗಾರಿಗೆ ಕುಡಿಸೋ ಜವಾಬ್ದಾರಿ ಎಲ್ಲರೂ ತಗೊಳ್ತಾ ಇದ್ದೀವಿ. ಸೊ ಡೈಲಿ ಕುಡಿಸ್ತೀವಿ. ಬೆಳಗ್ಗೆ ಎಲ್ಲ ಅಮ್ಮನೂ ಚಿಚ್ಚುನು ನನಗೆ ಬೈದು, ಆಮೇಲೆ ಇವಾಗ ಇದನ್ನೆಲ್ಲ ಕುಡಿಯೋಕೆ ಒಪ್ಕೊಂಡಿದ್ದೀನಿ. ಏನು ಕುಡಿ ಅಂತ ಹೇಳ್ತಾರದು? ನನ್ನ ಒಳ್ಳೇದಕ್ಕೆ ಅದು ನಂಗೆ ಕುಡಿಬೇಕು ಅನಿಸಲ್ಲ. ಹಾಕಿ ಒಂದು ಸ್ವಲ್ಪ ಚೆನ್ನಾಗಿರ್ಲಿ, ಘಮ ಟೇಸ್ಟ್ ಎಲ್ಲ ನಾನು ಕುಡಿಯೋಕ್ಕೆ ಅನ್ಈಸಿ ಆಗ್ದಂಗೆ ಇರಲಿ ಕುಡಿಯೋಕ್ಕೆ ಅಂತೆಲ್ಲ. ಚಿಚ್ಚು ಈ ದಿವಾಲಿದೆಲ್ಲ ತೆಗ್ದ್ಬಿಡೋಣ ಚಿಚ್ಚು. ಅದೇ ಅಂದ್ಕೊಂಡು ನಾನು ನಿನ್ನೆನೋ ಮೊನ್ನೆ ಅಂದ್ಕೊಂಡೆ, ಬಟ್ ಎಲ್ಲಿ ನಿನ್ನೆ ಕೆಲಸ ಇತ್ತು, ಈವ್ನಿಂಗ್ ಶೂಟ್ ಹೋದ್ವಲ್ಲ. ಬಂಗಾರಗೋಸ್ಕರ ಪೌಡ್ರು ರೆಡಿ ಮಾಡ್ಕೊತಾಳೆ ಗೈಸ್. ಫೇಶಿಯಲ್ ಪೌಡ್ರು, ಫೇಸ್ ಟಾಲ್ಕ್, ಫೇಶಿಯಲ್ ಪೌಡ್ರಲ್ಲ ಹಾಲಿಗೆ ಹಾಕೊಂಡು ಕುಡಿಯೋಕ್ಕೆ ಅಂತಂತ ಹೇಳ್ಬಿಟ್ಟು ಇದು ಎಕ್ಸಾಸ್ಟ್ ಆನ್ ಮಾಡ್ಕೊಳ್ಳೋದು. ಇದರಲ್ಲಿ ಸನ್ಫ್ಲವರ್ ಸೀಡ್ಸು, ಫ್ಲಾಕ್ಸ್ ಸೀಡ್ಸು, ಮಖಾನ, ಆಲ್ಮಂಡ್ಸು, ಮತ್ತೆ ಕ್ಯಾಶ್ಯೂ ನಟ್ಟು, ಆಲ್ಮಂಡ್, ಕ್ಯಾಶ್ಯೂ ನಟ್ಟು, ಪಿಸ್ತಾ. ಇದರಲ್ಲಿ ಇರೋದು ಎರಡೇನೆ, ಬಿಕಾಸ್ ಇದರಲ್ಲಿ ಜಾಗ ಸಾಕಿಲ್ಲ ಅಂತ. ಇವೆರಡು ಫ್ರೈ ಮಾಡ್ಕೊಂಡು ಮುಗಿ ಒಣಗಿಸಿ ಆಮೇಲೆ ಗ್ರೈಂಡ್ ಮಾಡೋದು, ಆರಿಸಿ. ಇಲ್ಲಿ ಕಿಚನಲ್ಲಿ ಎಕ್ಸಾಸ್ಟ್ ಬಂದ್ಬಿಟ್ಟು ಒಂದೆರಡು ದಿವಸದಿಂದ ಜಾಮ್ ಆಗಿಬಿಟ್ಟಿದೆ. ಆಯಿಲ್ ಹೋಗಿ ಒಳಗಡೆಗೆ ಆಪ್ರೇಟ್ ಆಗಿ ಹೋಗ್ತಾ ಇರ್ತಲ್ಲ ಅದು. ಇದು ನಾನು ಮಾಡೋಕ್ಕೆ ಎಕ್ಸಾಸ್ಟ್ ಆನ್ ಆಗ್ತಿಲ್ಲ. ಇದ್ರಲ್ಲಿ ಹುರ್ಕೋತೀಯಾ? ಅಲ್ಲ, ಹುರ್ಕೊಳಕ್ಕಲ್ಲ, ಹೊಡೆದಿರೋದೆಲ್ಲ ಇದಕ್ಕೆ ಹಾಕೊಳ್ಳೋಕ್ಕೆ. ಏನೇನು ಮಾಡಬೇಕು ಅಂತ ಹೇಳ್ಬಿಡಂಗೆ ರೆಸಿಪಿ ಇವಾಗಲೇ ಹೇಳೋದು. ಕೈ ಹುಷಾರು. ನಾನು ಹಾಕೊಡ್ಲಾ? ಬೇಡ. ಇದಕ್ಕೆ ಹಾಕೊಡ್ತೀನಿ. ಇದು ಹಾಕೊಡ್ಲಾ? ಇದು ಈಗ ರೆಸಿಪಿ ಏನಿಲ್ಲ, ಇದನ್ನ ಜಸ್ಟ್ ಫ್ರೈ ಮಾಡ್ಕೊಳ್ಳೋದು, ಆಮೇಲೆ ಪೌಡರ್ ಮಾಡ್ಕೊಳ್ಳೋದು, ಆಮೇಲೆ ಹಾಗೆ ಹಾಕೊಂಡು ಕೂಡ್ಕೊಳ್ಳೋದು. ಹಾಗೆ ಹಾಕಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿ ಅದೊಂಥರ ಗಂಜಿ ಥರ ಆಗುತ್ತೆ, ಕುಡಿಯೋದು ಅಷ್ಟೇ. ಇಲ್ಲ ಹಾಲು ತೀರಾ ಲಿಕ್ವಿಡ್ ಫಾರ್ಮಲ್ಲಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಲು ಹಾಕೊಬೇಕು. ಹಾಲು ಇತ್ತೀಚೆಗೆ ನಾವು ಇಲ್ಲಿ ಕಂಟ್ರಿ ಡಿಲೈಟ್ ಇನ್ನೇನ ತರಿಸ್ಕೋಬೇಕು ಅಂತಿದ್ದೀವಿ. ಚಿಚ್ಚುವಿನ ಸಜೆಷನ್. ಇವತ್ತು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ನಾಳೆಯಿಂದ ಹಾಕ್ಬಿಡ್ತೀನಿ ಒಂದೇ ಸರಿ. ಮತ್ತೇನು ಸಮಾಚಾರ? ಏನಿಲ್ಲ ಇವತ್ತಿನಡ್ಡೆ ನಾನು ಉರಿಬೇಕಾದ್ರೆ ಕ್ರಂಚಿ ತಂದಾಗ ಒಂಥರ ಮೆತ್ತಗಿರುತ್ತೆ, ಆಮೇಲೆ ಒಂಥರ ಇನ್ನೂ ಆಗಿಲ್ಲ. ಇದು ಅದಾಗಿರ್ಬೋದು, ಹಿಂಗಾಗುತ್ತೆ. ಇದಿನ್ನೂ ಆಗಿರೋದು ಮೆತ್ತಿ. ಸೊ ಇಯರಿಂಗ್ಸ್ ಏನಾದ್ರು ತಗೊಳ್ಳೋಣ ಅಂತ ಬಂದ್ವಿ. ಬಂಗಾರಕ್ಕೆ ಏನಂತಂದರೆ, ಈ ಮಾಲಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇಂಥ ಕಡೆ ತೊಗೊಂಬಿಟ್ರೆ ಖುಷಿ ಜಾಸ್ತಿ. ಅದೇನಕ್ಕಂದ ಒಂಥರ ಬಜೆಟ್ ಫ್ರೆಂಡ್ಲಿ ವೈಫ್, ನೀನು ಪಾಕೆಟ್ ಫ್ರೆಂಡ್ಲಿ ವೈಫ್. ಕೊಡಿಸ್ಬಾರ್ದು ಅಂಥ ಕಡೆ ಇಂಥ ಕಡೆ ಅನ್ನೋ ಥರನೂ ಏನಿರಲ್ಲ, ಬಟ್ ಅಂಥ ಕಡೆ ತಗೊಳ್ಳೋದು ಅವಳಿಗೆ ಇಷ್ಟ ಆಗಲ್ಲ. ಅದು ಏನು ಮಾಡೋಣ? ಮತ್ತೆ ಮ್ಯಾಕ್ಸ್ ಮಾಲ್ಗೆ ಹೋಗೋಣ ಅಂತ. ಓಕೆ, ಐ ಅಕ್ಸೆಪ್ಟ್, ಬಟ್ ನಾಟ್ ಆಲ್ ದ ಟೈಮ್. ಯಾವಾಗಲೂ ಅಲ್ಲೇ ತಗೊಳ್ಬಾರ್ದು, ಸ್ವಲ್ಪ ಇನ್ನೂ ತಗೋಬೇಕಲ್ವ. ಬೀದಿ ಬದಿ ವ್ಯಾಪಾರಿಗಳಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ. UPSC ಸ್ಟೂಡೆಂಟು ಗೈಸ್ ಮಾತಾಡ್ತಿರೋದು ಅದಕ್ಕೆ. ಮತ್ತೆ ಪೌಡ್ರ್ ಕತೆ ಏನಾಯಿತು ಅಂತ ಹೇಳಿಲ್ಲ. ಕರೆಕ್ಟ್, ಪೌಡ್ರ್ ಮನೆಗೆ ಹೋಗ್ಬಿಟ್ಟು ಗ್ರೈಂಡ್ ಮಾಡಬೇಕು. ಅದೇ ಆಲ್ಮಂಡ್ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡಬೇಕು ಅಂತ. ಅದ್ರದ್ದು ಗ್ರೈಂಡ್ ಆಗೋಯ್ತು ಗೈಸ್. ಅದ್ರದ್ದು ಫಿನಿಶಿಂಗ್ ಲುಕ್ ಹೆಂಗೆ ಬಂದಿದೆ ನೋಡೋಣ. ಚೆನ್ನಾಗಿ ಕಾಣುತ್ತೆ.
ಅದನ್ನ ಹಾಕೊಂಡ್ರೆ ಬಂಗಾರ ಒಂಥರ ಹನಿ ಬಿ ಥರ ಕಾಣಿಸ್ತಾ ಇರ್ತಾಳೆ ಅಲ್ವ ನಕ್ಕಂದ. ಜಸ್ಟ್ 20 rupees. ಇದನ್ನೇ ಅಲ್ಲೆಲ್ಲರೂ ತಗೋತೀಯ ಅಂದರೆ ಎಷ್ಟಾಗ್ತಿತ್ತು? ಅದನ್ನ ಹಾಕೊಂಡ್ರೆ ಏನಕ್ಕಿಂತ ಹೆಚ್ಚಾಗಿ ನಮಗೆ ಆಸ್ ಎ ನಮ್ಮ ಪಾಯಿಂಟ್ ಆಫ್ ವ್ಯೂದಲ್ಲಿ ಅವರು ಚೆನ್ನಾಗಿಲ್ಲ. ಅರ್ಶಿನ ಕುಂಕುಮ ಥರ ನಮ್ಮ ಪಾಯಿಂಟ್ ಆಫ್ ವ್ಯೂದಲ್ಲಿ ಅವರು ಕಡಿಮೆ ಇರೋದೇ ನೋಡ್ತೀವಿ, ಕೆಲವೊಂದು ಸತಿ ಬ್ರ್ಯಾಂಡೆಡ್ ಅವ್ರಿಗೆ ಅಂತ ಹೋಗ್ತೀವಿ. ಬಟ್ ಇನ್ನು ತಗೋಬೇಕಲ್ವಾ? ಬಂಗಾರಕ್ಕೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಕಾಲ್ ಬಂತು. ಮಾತಾಡಿ. ಹಲೋ, ಹಾಂ ಕೃಷ್ಣ, ಇಲ್ಲಿ ಇದ್ರ ಮನೆ ರೋಡ್ ಹತ್ರನೇ ಇದ್ದೀವಿ. ಕಮ್ಮಗೊಂಡಳ್ಳಿ ಬೋರ್ಡ್ ಕಾಣಿಸುತ್ತಲ್ಲ. ಹಾಂ ಸರಿ ಬರ್ತಿದ್ದೆ. ಇಲ್ಲ ಅವರು ಸಿಮ್ ಆಕ್ಟಿವೇಟ್ ಆಗಿದೆಯಾ? ಅವರಿಲ್ಲ, ಟೈಲರ್ ಇಲ್ಲ ಅಲ್ಲಿ ಇಸ್ಕೊಬರೋಕ್ಕೆ. ಊರಿಗೆ ಹೋಗೋರಂತೆ, ನಾಳೆ ಸಿಗ್ತಾರೆ. ಸರಿ, ಬಂದ್ರ ಮನೆ ಹತ್ರ ಅಲ್ಲಿ ಇದು ಶೂ ಬಾಕ್ಸಲ್ಲಿ ಮೇಲ್ಗಡೆ ರೈಟ್ ಸೈಡ್ ಫಸ್ಟ್ ಶೂ. ಬಂಗಾರ ಶೂ ಐತೆ ನೋಡೊಂದು ಫಸ್ಟ್ ಫ್ಲೋರಲ್ಲಿ. ಯಾರ್ಯಾರು ಮನೆ ಕೀನ ಶೂ ಒಳಗೆ ಇರ್ತೀರಾ ಅಂತ ಕಾಮೆಂಟ್ ಹಾಕಿ ಗೈಸ್. ಅವಳು ಸೆಲೆಕ್ಟ್ ಮಾಡೋದು ನೋಡಿ ಗೈಸ್, ಎಷ್ಟು ಯುನೀಕ್ ಆಗಿರುತ್ತೆ ಡಿಸೈನ್ಸ್ ಅಂತ ಹೇಳಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಆ್ಯಕ್ಚುಲಿ ಈ ಕ್ಲಿಪ್ನ ಬಂಗಾರ ಹಾಕೊಂಡ್ರೆ ಹನಿಬಿ ಥರ ಕಾಣಿಸ್ತಿರ್ತಾಳೆ. ಜೇನ್ನೋಣ ಅದ್ರ ಮೇಲೆ ಕೂತ್ಕೊಳ್ಳುತ್ತಲ್ಲ ಆ ಥರ. ಬಟ್ ಅದು ಪ್ಲಾಸ್ಟಿಕ್ಕು. ನಾನೇನು ತಗೊಂಡೆ ಅಂತ ಏನದು? ಓಕೆ, ನಿಮ್ಮೂರ ಜಾತ್ರೆಯಲ್ಲಿ ನಂಗೊಂದು 2 ಡಜನ್ ಬಳೆ ಕೊಡಿಸ್ತೀಯಾ ಅಂತ. ನಿಮ್ಮೂರ ಜಾತ್ರೆಗೆ ಕರ್ಕೊಂಡು ಹೋಗಿಲ್ಲ, ಹೋಗೋಣ ಕರ್ಕೊಂಡು ಹೋಗಿಲ್ಲ. ಹೋಗೋಣ ಬಂಗಾರ, ಯಾವಾಗ ಹೋಗೋದು ಗೈಸ್? ಇದೊಂದು ಯಾಕೋ ಕೊಡಬೇಕು ಅನ್ನಿಸ್ತು ಬಂಗಾರಗೆ. ನಾನು ಪ್ರಪೋಸ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತಂತ ರೋಸ್ ಕೊಟ್ಟಿಲ್ಲ ಬಂಗಾರಗೆ. ಅದು ಪ್ರಪೋಸ್ ಮಾಡಿದ್ದೆ ಒಂದು ವೇನಲ್ಲಿ. ಬಟ್ ಇವಾಗ ಯಾಕೋ ಇದನ್ನು ಕೊಡಬೇಕು ಅನ್ನಿಸ್ತು. ಇದು ಏನು ಕತೆ, ಎಷ್ಟಾಗುತ್ತೆ ಏನು ಎತ್ತ ಗೊತ್ತಿಲ್ಲ. ಫಸ್ಟ್ ಅವಳಿಗೆ ಕೇಳಿ ನೋಡೋಣ. ಇದನ್ನು ಯಾಕೋ ನೀನು ಕೊಡಬೇಕು ಅನ್ನಿಸ್ತು ಬಂಗಾರ. ಯಾರು? ಇಲ್ಲ, ಕಾಸು ಕೊಟ್ಟೆ ತಗೊಳ್ಳೋದು. ನಾನು ತಗೋಬೇಕು ಅಂತಾನೆ ಡಿಸೈಡ್ ಆದ, ಅದೇ ಹೇಳಿದ್ದು. ಕೊಡಲಿ, ಏನು ಅಂತ ಗೊತ್ತಿಲ್ಲ. ರೋಸು ಚೆನ್ನಾಗಿದೆ, ಬಂಗಾರ ಕೊಡ್ತೀನಿ. ಅಣ್ಣ ಇದು ಎಷ್ಟಾಗುತ್ತೆ? 30 ರೂಪೀಸಾ? ಆಗಿಲ್ಲ, ತೊಂದರೆ ಇಲ್ಲ, ತಗೋಬಿಟ್ಟು ಇಟ್ಕೊಬಿಟ್ಟು. ಇನ್ನೊಂದ್ಸತಿ ಐ ಲವ್ ಯು. ಲಾಸ್ಟ್ ಪೀಸ್ ಇದೆ, ಖಾಲಿ ಆಗಿದೆ ನೋಡಿ ಗೈಸ್, ಲಾಸ್ಟ್ ಪೀಸ್ ಅಂತೆ ಗೈಸ್. ಅದೃಷ್ಟ ಇರೋರಿಗೆ ಸಿಗೋದದು ಬಂಗಾರ. ಐ ಲವ್ ಯು, ಬಾಟಮ್ ಆಫ್ ಮೈ ಹಾರ್ಟ್. ನಾನು ನಿನ್ನ ಪ್ರೀತಿಸುತ್ತೇನೆ, ನನಕ್ಕೆ ನೀ ಇಷ್ಟಮಾನೆ.